ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ಇತ್ತೀಚೆಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಇವತ್ತು ಮಾಡಿದ ವ್ಲಾಗು ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡ್ತಾ ಇದ್ದೆ. ಅಂದರೆ ಭಾನುವಾರ ಮಾಡಿದ ವ್ಲಾಗ್ನ ಸೋಮವಾರ ಅಪ್ಲೋಡ್ ಮಾಡಬೇಕಾಗಿತ್ತು. ಕಾರಣಗಳಿಂದ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಹಿಂದಿನ ದಿನವೇ ಶೆಡ್ಯೂಲ್ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಮನೆಯೆಲ್ಲ ಸ್ವಲ್ಪ ಮಿಸ್ಸಿ ಆಗಿತ್ತು. ನನಗೆ ಹುಷಾರು ತಪ್ಪಿತ್ತು. ಲಕ್ಷ್ಮಿ ಹಬ್ಬಕ್ಕೆ ಅಷ್ಟಾಗಿ ಡೀಪ್ ಕ್ಲೀನಿಂಗ್ ಏನೂ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಮೇಲೆ ಅಷ್ಟೇ ಕ್ಲೀನಿಂಗ್ ಮಾಡಿಕೊಂಡು ಹಬ್ಬ ಮಾಡಿದ್ದಾಯಿತು. ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಶೆಡ್ಯೂಲ್ನ ರೆಡಿ ಮಾಡಿಕೊಂಡೆ. ಪ್ರತಿದಿನ ಒಂದೊಂದು ಕ್ಲೀನಿಂಗ್ ಅಂತ ಇಟ್ಕೊಳ್ಳೋಣ ಅಂತ. ಅಂದರೆ ಕ್ಲೀನಿಂಗ್ ಅಂದರೆ ಸುಮ್ಮನೆ ಜಸ್ಟ್ ಕ್ಲೀನಿಂಗ್ ಅಲ್ಲ, ಡೀಪ್ ಕ್ಲೀನಿಂಗ್ ಅಂತ. ಇವಾಗ ಎಕ್ಸಾಂಪಲ್ ಹೇಳೋದಾದರೆ ಕಿಚನ್ ಕ್ಲೀನಿಂಗ್ ಅಂತ ಒಂದಿನ ಇಟ್ಕೊಂಡ್ರೆ A to Z ಅಂದರೆ ಟೈಲ್ಸ್ ಆಗಿರ್ಬೋದು, ಕಿಚನ್ನಲ್ಲಿ ಹಾಕಿರುವಂಥ ಟೈಲ್ಸು, ಬಾಕ್ಸ್ಗಳು, ವಿಂಡೋ, ಸಿಂಕ್ ಕೆಳಗಡೆ ಏನೇನಿದೆ A to Z ಕ್ಲೀನ್ ಮಾಡೋದು, ಆ ಥರ ಡೀಪ್ ಕ್ಲೀನಿಂಗ್ ನಾನು ಹೇಳಿದ್ದು. ಅದೇ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಶೆಡ್ಯೂಲ್ನ ರೆಡಿ ಮಾಡಿಕೊಂಡೆ. ಅಂದರೆ ಹಬ್ಬದ ಟೈಮಲ್ಲಿ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿದ್ದೆ. ಬಟ್ ಟೈಲ್ಸ್ಗಳಾಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸುಮ್ಮನೆ ಡಸ್ಟ್ ಮಾತ್ರ ರಿಮೂವ್ ಮಾಡಿದ್ದೆ. ಹಾಗಾಗಿ ಈ ಒಂದು ಶೆಡ್ಯೂಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೇ ದಿನದಲ್ಲಿ ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ, ತುಂಬಾ ಟಯರ್ಡ್ ಆಗಿಬಿಡ್ತೀವಿ. ಹಾಗಾಗಿ ಪ್ರತಿದಿನ ಒಂದೊಂದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಮುಗಿಸ್ಬಿಡೋದು. ಒಂದು 2 hours ಒಳಗಡೆ ಆ ಕೆಲಸನ ಮುಗಿಸ್ಬೇಕು ಅಂತ ನಾನೊಂದು ಟೈಮ್ ಟೇಬಲ್ನ ಸೆಟ್ ಮಾಡಿದ್ದೀನಿ. ಇವತ್ತು ಬಂದು ಹೊರಗಡೆ ಏನಿದೆ ಅದನ್ನು ಕ್ಲೀನ್ ಮಾಡೋಣ ಅಂತ. ಅಂದರೆ ಸ್ಟೆಪ್ಸ್ ಆಗಿರ್ಬೋದು, ಸ್ಟೆಪ್ಸ್ ಕೆಳಗಡೆ ಎಲ್ಲ ಧೂಳೆಲ್ಲ ಆಗಿರುತ್ತೆ ಅದು, ಮತ್ತು ಸಜ್ಜಗಳಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಗಿಡಗಳೆಲ್ಲ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಗಿಡಗಳನ್ನ ಬಿಟ್ಟು ಇನ್ನು ಏನೇನಿದೆ ಸುತ್ತಲೂ ಧೂಳೆಲ್ಲ ಹೊಡ್ಕೊಂಡು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಇತ್ತು. ಇವತ್ತು ಸಂಡೇ, ಹಾಗಾಗಿ ಅಂದರೆ ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಒಂದು 8 ಗಂಟೆ ಮೇಲೇ ಎದ್ದೇಳೋದು ನಮ್ಮ ಮನೆಯಲ್ಲಿ ಸಂಡೇ ಟೈಮು. ನಾನು ಒಂದು 7 ಹಂಗೆಲ್ಲ ಎದ್ದು ಕ್ಲೀನ್ ಮಾಡಿಬಿಡೋಣ ಅಂತ ಅಂದುಕೊಂಡೆ. ಈ ಶೆಡ್ಯೂಲ್ನೆಲ್ಲ ನಾನು ನೈಟೆಲ್ಲ ಯೋಚನೆ ಮಾಡಿ ನಿದ್ದೆನೇ ಬರಲಿಲ್ಲ ನನಗೆ. ಸೊ ಹಾಗಾಗಿ ಬೆಳಗಿನ ಜಾವ ಮಲ್ಕೊಂಡು ಒಂದು 10 ಗಂಟೆ ಮೇಲೆ ಎದ್ದು ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದು 1 hour ಒಳಗಡೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಇದು 3 hour ಆಗೋಯ್ತು ನನಗೆ. ಹಿಂಗೆ ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ. ಅಂದರೆ ನಾವು ಒಂದು ಕ್ಲೀನಿಂಗ್ ಅಂತ ಇಟ್ಕೊಂಡ್ರೆ ಮಾಡ್ತಾನೇ ಇರ್ತೀವಿ ಕೆಲಸ. ಒನ್ ಬೈ ಒನ್ ಇದ್ದೇ ಇರುತ್ತೆ. ಜಸ್ಟ್ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದ ಅಂತ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ. ಬಟ್ ಅದನ್ನು ನಾವು ಕ್ಲೀನ್ ಮಾಡೋದಕ್ಕೆ ಇಳ್ದಾಗ್ಲೇ ಆ ಒಂದು ಕೆಲಸ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಹಾಗೆ ಹೋಯ್ತು. ಇವತ್ತು 2 ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾಡೋದಕ್ಕಾಗಿದ್ದೆ ಒಂದು ಕೆಲಸ, ಇದೊಂದು. ಇನ್ನೊಂದು ಕೆಲಸನ ಇನ್ನೊಂದು ದಿನ, ಅಂದರೆ ಯಾವ ದಿನದಲ್ಲಿ ಕಮ್ಮಿ ಮಾಡುವಂಥ ಕೆಲಸ ಇರುತ್ತಲ್ಲ ಆ ದಿನಕ್ಕೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ಮನೆಯೂ ಕೂಡ ನೀಟಾಗಿರುತ್ತೆ, ನಮ್ಮ ಮೈಂಡ್ ಕೂಡ ನೀಟಾಗಿರುತ್ತೆ. ಜೊತೆಗೆ ಏನೋ ಒಂಥರ ಮೋಟಿವೇಶನ್ ಸಿಗ್ತಾ ಇರುತ್ತೆ ಲೈಫಲ್ಲಿ, ಮನೆ ನೀಟಾಗಿದ್ದಷ್ಟು. ಅದಕ್ಕೋಸ್ಕರ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ನನಗೂ ಸ್ವಲ್ಪ ಈಸಿ ಆಗಲಿ ಅಂತ. ಯಾಕಂದರೆ ಯೂಟ್ಯೂಬ್ ಮಾಡಬೇಕು, ನಾನೇ ವಿಡಿಯೋ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ಜೊತೆಗೆ ಪಾಪು ನೋಡ್ಕೊಳ್ಳೋದಕ್ಕೆ ಅತ್ತೆ ಇದ್ದರೂ ಸಹ ಅವಳಿಗೆ ತಿನ್ಸೋದೇ ಆಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ಸ್ವಲ್ಪ ಮಗು ಇದೆ ಅಂದಮೇಲೆ ಕೆಲಸ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಮನೆ ಕೆಲಸ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ನಾವೊಂದು ಟೈಮ್ ಟೇಬಲ್ ಥರ ರೆಡಿ ಮಾಡ್ಕೊಬೇಕಾಗುತ್ತೆ. ಡೈಲಿ ಮಾಡುವಂಥ ಕೆಲಸದ ಜೊತೆಗೆ ಈ ಒಂದು ಡೀಪ್ ಕ್ಲೀನಿಂಗು ಕೂಡ ಆ್ಯಡ್ ಮಾಡ್ಕೊಂಬಿಟ್ರೆ ಹಬ್ಬ ಹುಣ್ಮೆಗಳಿಗೆ ಇಫ್ ಇನ್ ಕೇಸ್ ನಮ್ಗೆ ಆಗಿಲ್ಲ ಅಂದಾಗ ನಡೆಯುತ್ತೆ. ಯಾಕಂದರೆ ಈಗ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾನು ಮಲ್ಕೊಂಬಿಟ್ಟೆ, ಅಂದರೆ ಹುಷಾರು ತಪ್ಪು ಮಲ್ಕೊಂಬಿಟ್ಟೆ. ಆವಾಗ ಇಫ್ ಇನ್ ಕೇಸ್ ಹೇಳೋದು ಹಬ್ಬದ ಟೈಮಲ್ಲಿ ನಮಗೆ ಹುಷಾರು ತಪ್ಪಿದ್ರೆ ನಾವು ಮುಂಚೆನೇ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿರ್ತೀವಲ್ವ, ಸೊ ಹೆಲ್ಪ್ ಆಗುತ್ತೆ ಅಂತ. ನಾನು ರೆಡಿ ಮಾಡ್ಕೊಂಡಿರುವಂಥ ಒಂದು ಶೆಡ್ಯೂಲ್ ಏನಿದೆ, ಬೆಳಿಗ್ಗೆಯಿಂದ ನಾನು ಮಲ್ಕೊಳ್ಳೋವರೆಗೂ
ಒಂದು ಬ್ಯುಸಿ ಲೈಫ್ ಆಗಿಬಿಡುತ್ತೆ. ಇದರಿಂದ ನಮಗೆ ಬೇರೆ ಥರ ಏನೂ ಯೋಚನೆಗಳೇ ಬರೋದಿಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಇರೋದಿಲ್ಲ. ಸೊ ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು, ಅಥವಾ ಬೇರೆಯವ್ರು ನೋಡಿ ನಾವು ಹೊಟ್ಟೆ ಹೊರ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರು ಮಾತಾಡ್ಸಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು, ಈ ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ ಕೂಡ ನಮ್ಮ ಮೈಂಡ್ಗೆ ಬರೋದಿಲ್ಲ. ಸೊ ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಳೋದ್ರಿಂದ. ಏನಪ್ಪ ಇವಳು, ನಾವು ತಮ್ಮನೇಲಲ್ಲಿ ನೋಡಿದ ವಿಷಯನೇ ಬೇರೆ, ಇವಳು ಹೇಳ್ತಿರೋವಂಥ ವಿಷಯನೇ ಬೇರೆ ಅಂತ ಅಂದ್ಕೊಬೇಡಿ. ನಾನು ಭಾನುವಾರ ಏನೇನೆಲ್ಲ ನಡೀತೋ ಅದ್ರ ಜೊತೆಗೆ ಸ್ವಲ್ಪ ನಿಮಗೂ ಮೋಟಿವೇಟ್ ಆಗಲಿ, ನೀವು ಒಂದು ಶೆಡ್ಯೂಲ್ನ ರೆಡಿ ಮಾಡ್ಕೋಬಹುದು ಅನ್ನೋ ಸಲುವಾಗಿ ಈ ಒಂದು ವಿಚಾರಗಳನ್ನೆಲ್ಲ ಹೇಳಿದೆ. ಇವಾಗ ನಾನು ತಮ್ಮನೇಲಲ್ಲಿ ಏನು ಹಾಕಿದ್ದೆ ಆ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಾನು ಆ್ಯಕ್ಚುಲಿ ಸೋಮವಾರ ಬೆಳಿಗ್ಗೆನೇ ಎದ್ದು ಯಾವ ಕೆಲಸನೂ ಮಾಡೋದಕ್ಕಾಗಲಿಲ್ಲ. ಯಾಕೋ ನನಗೆ ಹುಷಾರು ತಪ್ಪಿದ್ರಿಂದ ನನಗೆ ಇನ್ನೂ ಒಂದು ಟಯರ್ಡ್ನೆಸ್ ಹೋಗೇ ಇಲ್ಲ, ಮೈಕೈ ನೋವು ಹಾಗೆ ಇದ್ದಿದ್ದರಿಂದ, ಅದ್ರ ಜೊತೆಗೆ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿಬಿಟ್ಟು ಸೋಮವಾರ ಲೇಟಾಗಿ ಎದ್ದು ಏನೂ ಮಾಡಲಿಲ್ಲ, ಜಸ್ಟ್ ಟಿ ವಿ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾಯಿತು. ಮತ್ತು ಸಂಜೆ ಹಂಗೆ ಇದ್ದಕ್ಕಿದ್ದಂಗೆ ನನಗೆ ಒಂಥರ ನನಗಿದೆಲ್ಲ ಯಾಕೆ ಬೇಕು ಗುರು ಲೈಫಲ್ಲಿ, ಬರೀ ಕೆಲಸ ಕೆಲಸ ಕೆಲಸ. ಈಗ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಕೆಲಸ ಮಾಡಿಲ್ಲ ಮನೇಲಿ, ಹಾಗಾಗಿ ಇದೆ ಕೆಲಸಗಳೆಲ್ಲ ಅಂತ ಒಂದು. ಆಮೇಲೆ ಮಾಡೋಕ್ಕೋದ್ರೆ ಬರೀ ಮಾಡ್ತಾನೆ ಇರೋ ಕೆಲಸ, ಈ ಸಂಸಾರ ಈ ಯಾರಿಗೆ ಬೇಕು ಅಂತ ಅನಿಸ್ಬಿಡುತ್ತೆ. ಮಾಡ್ತಾ ಇರೋ ರೆಸ್ಟೇ ಇರೋದಿಲ್ಲ. ಒಂದು ಕಡೆ ಮಾಡೋದ್ರಿಂದ ನಮ್ಮ ಮೈಂಡು, ನಮ್ಮ ಮನಸ್ಸು ಎಲ್ಲವೂ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಮನೆಯಲ್ಲಿ ಅಂತ ಮಾಡ್ತೀವಿ. ಬಟ್ ಒಂದು ದಿನಕ್ಕನ್ನ ರೆಸ್ಟ್ ಬೇಡವಾ? ಸೊ ಸಂಜೆವರೆಗೂ ಮಲ್ಕೊಂಡೆ, ಅದಾದಮೇಲೆ ಕೆಲಸ ಮಾಡಲೇಬೇಕು ಅಂತ ಮಾಡಿದ್ದಾಯಿತು. ಕೆಲಸ ಏನೋ ಮಾಡಿದೆ, ಅದಾದಮೇಲೆ ಏನೇನೇನೋ ನೆಗೆಟಿವ್ ಥಾಟ್ಸ್ ಎಲ್ಲ ತಲೆಗೆ ಬಂದು ಬೇಡವೇ ಬೇಡ ನನಗೆ ಈ ಸಂಸಾರ ಅಂತ ಅನಿಸಿ ನಾನು ಹೋಗ್ಬಿಟ್ಟೆ ಮನೆಯಿಂದ ಆಚೆಗೆ. ಅಂದರೆ ನನಗೆ ಆ ಪ್ಲೇಸಲ್ಲಿ ಇರೋದಕ್ಕಾಗಲೇ ಇಲ್ಲ. ಮನೆಯಲ್ಲಿ ಡಿಸೈಡ್ ಆಗಿಬಿಟ್ಟಿತ್ತು ಬೇಡವೇ ಬೇಡ ಅಂತ. ಬಟ್ ನಾನು ಡೈರೆಕ್ಟಾಗಿ ನನ್ನ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು, ಪಾರ್ಕಿಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಅನಿಸಿದ್ದು ಅಂದರೆ ನೋಡಿದ್ದ ಪ್ರಕಾರ ಬೇರೆ ಜನಗಳೆಲ್ಲ ಓಡಾಡ್ತಿರ್ತಾರೆ, ಅವ್ರನ್ನೆಲ್ಲ ನೋಡಿದ್ದಾದಮೇಲೆ ನನ್ನ ಮೈಂಡ್ ಥಾಟ್ ಎಲ್ಲ ಚೇಂಜ್ ಆಗಿ ನಾನು ವಾಪಸ್ ಬಂದೆ. ನನಗೆ ಸ್ವಲ್ಪ ಬೇಜಾರಾಯಿತು, ಆ ಪ್ಲೇಸಲ್ಲಿ ನಾನು ಇರೋದೇ ಇಲ್ಲ, ಹೋಗ್ಬಿಡ್ತೀನಿ. ಮುಂಚೆ ಅಂದರೆ ನಮ್ಮಮ್ಮ ಮನೆಗೆ ಹೋಗ್ಬಿಡ್ತಿದ್ದೆ, ಪಟ್ ಅಂತ ರೆಡಿಯಾಗಿ ಮಗುನ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಇವಾಗ ಸುಮ್ಮನೆ ಮನೆಯಿಂದ ಆಚೆ ಹೋಗ್ಬಿಟ್ಟು ಸ್ವಲ್ಪ ಪಾರ್ಕಲ್ಲಿ ಕೂತ್ಕೊಂಡು ವಾಪಸ್ ಬಂದೆ. ಇದೆಲ್ಲ ನಾನು ಮಾಡ್ತಿರೋದೆಲ್ಲ ತಪ್ಪು ಅಂತ ಯೋಚನೆ ಮಾಡಿಕೊಂಡು, ಒಂದು ಕಡೆ ಅನಿಸುತ್ತೆ ಇದೆಲ್ಲ ಆಗತ್ತೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗಾಗಿ ನನ್ನ ಲೈಫಲ್ಲಿ ಈ ರೀತಿ ಸುಮಾರು ಸಲ ಆಗೋಗಿದೆ. ಸುಮಾರು ಸಲ ಆದಾಗಲೂ ಕೂಡ ನಾನು ನನ್ನ ಲೈಫ್ನ ಬೆಟರ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಅಂದರೆ ನನಗೆ ಆ ಒಂದು ಮೈಂಡ್ ಸೆಟ್ಟಿಂದ ನಾನು ಕಲಿಯುವಂಥ ಇನ್ನೊಂದು ಪಾಸಿಟಿವ್ ಥಾಟ್ಸು, ಅದರಿಂದ ನನ್ನ ಲೈಫ್ನ ಬೆಟರ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಸೊ ನಾನು ಯಾವತ್ತೂ ದೇವ್ರ ಹತ್ರ ನನಗೆ ಕೆಟ್ಟ ಪರಿಸ್ಥಿತಿಗಳನ್ನೆಲ್ಲ ಕೊಡಬೇಡ ಅಂತ ಯಾವತ್ತೂ ಕೇಳ್ಕೊಂಡೋಳಲ್ಲ. ಕೊಟ್ಟರು ಕೊಟ್ಟಿದ್ರಿಂದನೇ ನನ್ನ ಲೈಫ್ನ ನಾನು ಬ್ಯೂಟಿಫುಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ನಾನು ಈ ವಿಡಿಯೋದಲ್ಲಿ ಅಥವಾ ತಮ್ನೇಲಲ್ಲಿ ಹೇಳಿರೋ ಪ್ರಕಾರ ಮನೆ ಬಿಟ್ಟು ಹೋದ್ರೇ ಒಂದು ಪರಿಹಾರ ಅಂತ ನಾನು ಹೇಳಿಲ್ಲ. ಆ ಪ್ಲೇಸಿಂದ ನಿಮ್ಗೆ ಆಗಿಲ್ಲ ಅಂದರೆ ಆ ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಹೋಗಿ, ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಆ ಪ್ಲೇಸ್ಗೆ ಹೋಗಿ ಚೆನ್ನಾಗಿ ಯೋಚನೆ ಮಾಡಿ, ಚೆನ್ನಾಗಿ ಹತ್ಬಿಟ್ಟು ಮತ್ತೆ ವಾಪಸ್ ಬಂದು ನಮ್ಮ ಲೈಫ್ನ ನಾವು ಲೀಡ್ ಮಾಡಲೇಬೇಕು ಅಂತ ಹೇಳ್ತೀನಿ. ನಾನು ಕೂಡ ಅದನ್ನೇ ಮಾಡಿದ್ದು. ಸೊ ನಾನು ಸದ್ಯಕ್ಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.